ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಾದ ಭಯ ಇದ್ದೇ ಇರುತ್ತೆ. ಸೋಲು ಗೆಲುವಿನ ಭಯ, ನಮ್ಮವರನ್ನ ಕಳ್ಕೊಳ್ಳೋ ಭಯ, ಅಥವಾ ಸಾವಿನ ಭಯ. ಈ ಭಯ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯಾಗಿ ದುರ್ಬಲತೆಯನ್ನು ಉಂಟು ಮಾಡುತ್ತೆ. ನಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸುತ್ತೆ, ನಮ್ಮನ್ನು ಅದರ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತೆ. ಅದೇ ಒಂದು ಸ್ಥಿತಿಯಲ್ಲಿ ನಾನು ಕೂಡ ಇದ್ದೆ. ಆ ಒಂದು ದುರ್ಬಲತೆಯಿಂದ ಹೊರಗೆ ಬರೋಕ್ಕೆ ನನಗೆ ಒಂದು ಬಲವಾಗಿ ನಿಂತಹ ಒಂದು ಪುಸ್ತಕ ಯಾವುದಪ್ಪ ಅಂದರೆ ಕುವೆಂಪು ಅವರು ಬರೆದಂತಹ ಸ್ವಾಮಿ ವಿವೇಕಾನಂದ ಎನ್ನುವ ಈ ಪುಸ್ತಕ. ಈ ಪುಸ್ತಕವನ್ನು ಮೈಸೂರು ರಾಮಕೃಷ್ಣಾಶ್ರಮ ಪ್ರಕಟಗೊಳಿಸಿದೆ. ಇಲ್ಲಿ ಒಂದು ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಏನಪ್ಪ ಅಂದರೆ, ವಿವೇಕಾನಂದರು ಅಂದಾಕ್ಷಣ ನಮ್ಮ ಚಿತ್ರಣಕ್ಕೆ ಬರೋದು ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರ ಭಾಷಣ ಏನಾಯಿತು, ಅದರಿಂದ ಅವರಿಗೆ ಸಿಕ್ಕಂಥ ಒಂದು ಪ್ರಸಿದ್ಧಿ ಏನು, ಅದರ ಬಗ್ಗೆ ಚಿಂತನೆ ಮಾಡ್ತೇವೆ. ಅಥವಾ ಕಾವಿದಾರಿಯಾದಂಥ ವಿವೇಕಾನಂದರು ಕನ್ಯಾಕುಮಾರಿ ತಟದಲ್ಲಿ ನಿಂತ್ಕೊಂಡು ಗಂಭೀರ ಆಲೋಚನೆ ಮಾಡ್ತಿರೋ ಒಂದು ಚಿತ್ರಪಟ ಏನಿದೆ, ಅದು ನೆನಪಿಗೆ ಬರುತ್ತೆ. ಅಥವಾ ಅದಕ್ಕಿಂತ ಹೆಚ್ಚಾಗಿ ವಿವೇಕಾನಂದರು ಅಂದರೆ ಏನು ಹಾಗಿದ್ರೆ ಅನ್ನೋದನ್ನು ಈ ಪುಸ್ತಕದ ಮುಖಾಂತರ ನಾವು ತಿಳ್ಕೊಳ್ಬೋದು. ಇಲ್ಲಿ ಕುವೆಂಪು ಅವರು ವಿವೇಕಾನಂದರನ್ನು ಕೇವಲ ಒಬ್ಬ ವೀರ ಸನ್ಯಾಸಿಯಾಗಿ ಮಾತ್ರವಲ್ಲದೆ ಇಡೀ ಭಾರತ ರಾಷ್ಟ್ರದ ಅಂತಃಸತ್ವವನ್ನು ಪುನರ್ಚೇತನಗೊಳಿಸಿದಂಥ ಒಂದು ಶಕ್ತಿಯಾಗಿ ಕಂಡಿದ್ದಾರೆ. ಆದರೆ ವಿವೇಕಾನಂದರ ಜೀವನವನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ, ಸನ್ಯಾಸಿ ಧರ್ಮ ಅನ್ನೋದು ಸಮಾಜದಿಂದ ದೂರ ಉಳಿಯೋದಲ್ಲ, ಸಮಾಜ ಜೊತೆಯಲ್ಲೇ ಇದ್ದುಕೊಂಡು ಅದರಲ್ಲಿ ಆಗು ಹೋಗುಗಳ ಏನಿದೆ ಅದನ್ನು ನೋಡೋದು ಅಂತ. ಒಂದು ಉದಾಹರಣೆಯಾಗಿ ಹೇಳೋದಾದರೆ, ಕುವೆಂಪು ಅವರ ಹೇಳಿರುವ ಹಾಗೆ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಸ್ವಾಮೀಜಿ ದೇಶದ ಪರ್ಯಟನೆಗೆ ಅಂತ ಹೋಗ್ತಾರೆ. ದೇಶದಲ್ಲಿರೋ ಬಡತನವನ್ನು ನೋಡ್ತಾರೆ, ಧರ್ಮ ಸಂಘರ್ಷಣೆಯನ್ನು ನೋಡ್ತಾರೆ, ಇಡೀ ಸಮಾಜ ಗುಲಾಮಗಿರಿಯಲ್ಲಿರೋದನ್ನು ನೋಡ್ತಾರೆ. ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು ಸ್ವಾಮೀಜಿ ಯೋಚನೆ ಮಾಡ್ತಾರೆ. ಸುದೀರ್ಘ 3 ದಿನಗಳ ಕಾಲ ತಪಸ್ಸನ್ನಾಗೈತಾರೆ. ಭಾರತಾಂಬೆಯಲ್ಲಿ ಪರಿಪರಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ಸನ್ನಿವೇಶ ಏನಿದೆ, ಆ ಚಿಂತನೆಗಳ ಒಂದು ಘರ್ಷಣೆ ಆಗಿರ್ಬೋದು, ಆ ಪ್ರಶ್ನೆಗಳ ಒಂದು ಬೋರ್ಗರಿತ ಆಗಿರ್ಬೋದು, ಆ ಸನ್ನಿವೇಶವನ್ನು ಕುವೆಂಪು ಅವರು ಬಹಳ ಅಚ್ಚುಕಟ್ಟಾಗಿ ಓದುಗರ ಮುಂದೆ ಇಡ್ತಾರೆ. ವಿವೇಕಾನಂದರು ಕೇಳುವ ಪ್ರಶ್ನೆಗಳು ನಮ್ಮಲ್ಲೂ ಕೂಡ ಹುಟ್ಟುತ್ತೆ. ದೇಶದ ಕುರಿತು ನಾವು ಕೂಡ ಆ ಸನ್ನಿವೇಶದಲ್ಲಿ ಭಾಗಿಯಾಗಿದ್ದೇವೇನೋ ಅನ್ನೋ ಒಂದು ಅನುಭೂತಿ ಆಗುತ್ತೆ. ಆ ಒಂದು ಸಮಯದಲ್ಲಿ ವಿವೇಕಾನಂದರಿಗೆ ಬಂದ ಒಂದು ಚಿಂತನೆ ಏನಪ್ಪ ಅಂದರೆ, ಇಡೀ ವಿಶ್ವಕ್ಕೆ ಭಾರತದ ತತ್ವ ಏನಿದೆ ಅದನ್ನು ಬೋಧನೆ ಮಾಡಬೇಕು ಅಂತ, ಅಲ್ಲಿರೋ ವಿಜ್ಞಾನವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು. ಈ ಒಂದು ವಿಶಾಲವಾದ ಚಿಂತನೆ ಏನಿದೆ, ಇದು ಅವರ ಗುರುಗಳಾದ ಪರಮಹಂಸರಿಂದ ಬಂದದ್ದು. ಪರಮಹಂಸರು ಹೇಳ್ತಾರೆ, ಸನ್ಯಾಸತ್ವ ಅನ್ನೋದು ಸಮಾಜದಲ್ಲಿ ಇದ್ದುಕೊಂಡೇ ಸಮಾಜದ ಆಗುಹೋಗುಗಳನ್ನು ನೋಡೋದು, ಅಲ್ಲೇ ಆಧ್ಯಾತ್ಮಿಕ ಸುಖವನ್ನು ಕಾಣೋದು, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದು, ಅದೇ ಪರಮೋಚ್ಚ ಗುರಿಯಾಗಿರಬೇಕು ಒಬ್ಬ ಸನ್ಯಾಸಿಗೆ ಅನ್ನೋದು. ಅದನ್ನು ವಿವೇಕಾನಂದರು ಪಾಲನೆ ಮಾಡ್ತಾರೆ ಕೂಡ. ಅವರು ಚಿಕಾಗೋಗೆ ಹೋಗಿದ್ದು ಒಂದು ದೊಡ್ಡ ಐತಿಹಾಸಿಕ ಕ್ಷಣ ಆಗುತ್ತೆ, ಅವರು ಮಾಡಿದ ಭಾಷಣ ಆಗಿರ್ಬೋದು. ಆದರೆ ಅದರಿಂದ ಅವರು ಪಟ್ಟ ಶ್ರಮ ನಾವೆಲ್ಲ ಗಮನಿಸಬೇಕಾಗುತ್ತೆ. ಚಿಕಾಗೋಗೆ ಹೋದಾಗ ಸ್ವಾಮೀಜಿಗೆ ಭವ್ಯವಾದ ಸ್ವಾಗತ ಏನೂ ದೊರಕಲಿಲ್ಲ. ಅವರಿಗೆ ಮನೆ ಮಠ ಇಲ್ಲದೆ, ಊಟ ವಸತಿ ಇಲ್ಲದೆ ಚಿಕಾಗೋದ ಬೀದಿಗಳಲ್ಲಿ ಅವರು ಮಲಗಬೇಕಾಗುತ್ತೆ. ಅಲ್ಲಿರೋ ಬೇರೆ ಧರ್ಮೀಯರು ಅವರಿಗೆ ಒಡ್ಡು ಸವಾಲುಗಳು. ಬೇರೆಯವರಾಗಿದ್ದರೆ ನಮ್ಮ ದೇಶಕ್ಕೆ ಓಡಿ ಬರ್ತಿದ್ರೇನೋ ಗೊತ್ತಿಲ್ಲ. ಆದರೆ ಸ್ವಾಮೀಜಿ ದಿಟ್ಟತನದಿಂದ ಅದನ್ನು ಎದುರಿಸಿದ ರೀತಿ ನಾವೆಲ್ಲ ಪಾಠವಾಗಿ ಕಲಿಯಬೇಕಾದ ಒಂದು ವಿಷಯ ಆಗಿದೆ. ಒಂದು ಸಂಗತಿಯನ್ನು ಹೇಳೋದಾದರೆ, ಒಮ್ಮೆ ಒಬ್ಬ ಬಾಲಕ ಬಂದು ಸ್ವಾಮೀಜಿ ಬಳಿ ಕೇಳ್ತಾನೆ, ಸ್ವಾಮೀಜಿ ಧ್ಯಾನ ಹೇಗೆ ಮಾಡೋದು, ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ. ಆಗ ಸ್ವಾಮೀಜಿ ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಹೇಗೆ ಧ್ಯಾನ ಮಾಡ್ತಿದ್ದೀಯಾ ಅಂತ. ಆಗ ಬಾಲಕ ಉತ್ತರ ಕೊಡ್ತಾನೆ, ಸ್ವಾಮೀಜಿ ನನ್ನ ಮನೆಯಲ್ಲಿರೋ ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕಿ ನಾನು ಒಳಗೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ. ಆಗ ಸ್ವಾಮೀಜಿ ಕೊಡೋ ಉತ್ತರ ಹೇಗಿತ್ತಪ್ಪ ಅಂದರೆ, ರೋಮಾಂಚನಗೊಳಿಸುತ್ತೆ ಆ ಸನ್ನಿವೇಶ. ಸ್ವಾಮೀಜಿ ಹೇಳ್ತಾರೆ, ನಿನ್ನ ಮನೆಯ ಕಿಟಕಿ ಬಾಗಿಲುಗಳನ್ನು ತೆಗಿ, ಸಮಾಜದಲ್ಲಿ ಬಡವರೇನಿದ್ದಾರೆ ಅವರ ಕಷ್ಟಗಳಿಗೆ ಆಗು, ಅವರ ಕಷ್ಟಗಳನ್ನು ಕಾಣು, ಅವರ ಕಷ್ಟಗಳಿಗೆ ಸ್ಪಂದಿಸು. ಆಗ ನಿನ್ನ ಆಧ್ಯಾತ್ಮಿಕ ಸಾಧನೆ ತಾನಾಗಿ ಮುಂದುವರಿಯುತ್ತೆ. ಆಗ ನೀನು ಕೂತು ಧ್ಯಾನ ಮಾಡಿ ನೋಡು, ನಿನಗೆ ಧ್ಯಾನದ ಒಂದು ಶಕ್ತಿ ಲಭಿಸುತ್ತೆ ಅಂತ ಹೇಳ್ತಾರೆ.
ಅಂದರೆ ಈ ಒಂದು ಸನ್ನಿವೇಶದಿಂದ ನೋಡ್ಬೋದು ನಾವು, ಆಧ್ಯಾತ್ಮ ಅನ್ನೋದು ನಾವೇನು ಅಂದ್ಕೊಂಡಿದ್ದೀವಿ ಆಗಿಲ್ಲ, ಅದು ಒಂದು ಚೌಕಟ್ಟಿನಲ್ಲಿ ಏನು ನೋಡ್ತೀವಿ ಅದು ಆಧ್ಯಾತ್ಮ ಅಲ್ಲ ಅಂತ. ಎಷ್ಟು ನಮ್ಮನ್ನು ನಾವು ಸಮಾಜದೊಂದಿಗೆ ತೊಡಗಿಸ್ಕೊಳ್ತೀವೋ ಅಷ್ಟು ನಮ್ಮ ಜೊತೆಗೆ ನಾವು ನಮ್ಮ ಬಗ್ಗೆ ನಾವು ಅರಿತಾ ಹೋಗ್ತೇವೆ. ಎಷ್ಟು ಸಮಾಜವನ್ನು ಅರಿತಾ ಹೋಗ್ತೀವೋ ಅಷ್ಟು ನಮ್ಮನ್ನು ನಾವು ಅರಿತಾ ಹೋಗ್ತೇವೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇನ್ನೊಂದು ಸನ್ನಿವೇಶವನ್ನು ಹೇಳೋದಾದರೆ, ವಿಶ್ವವನ್ನೆಲ್ಲ ತಿರುಗಿ ಸ್ವಾಮೀಜಿ ಒಂದು ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ಸಮಾಜದ ಕಲ್ಯಾಣಕ್ಕಾಗಿ ರಾಮಕೃಷ್ಣ ಆಶ್ರಮವನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದಷ್ಟು ದುಡ್ಡನ್ನು ಕೂಡಿಟ್ಕೊಂಡಿರ್ತಾರೆ, ಒಂದು ಜಾಗವನ್ನು ತಗೋಬೇಕು ಅಂತ. ಆಗ ಬಂಗಾಳದಲ್ಲಿ ಪ್ಲೇಗ್ ಮಹಾಮಾರಿ ಬರುತ್ತೆ. ಆ ಸಮಯದಲ್ಲಿ ಬೇರೆ ಯಾರಾದರೂ ಹಾಕಿದರೆ ಅಷ್ಟು ಕಷ್ಟಪಟ್ಟು ನಾನು ದುಡ್ಡು ಜೋಡಿಸಿದ್ದೀನಲ್ಲ, ನಾನು ಹೇಗೆ ಅದನ್ನು ಸಮಾಜದ ಇದಕ್ಕಾಗಿ ಖರ್ಚು ಮಾಡಲಿ, ಒಳಿತಿಗಾಗಿ ಖರ್ಚು ಮಾಡಲಿ, ನಾನು ಮೊದಲು ಆಶ್ರಮ ಕಟ್ಟಬೇಕು, ನನ್ನ ಗುರುಗಳ ತತ್ವ ಬೋಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೇನು. ಆದರೆ ಸ್ವಾಮೀಜಿ ಅಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದೇ ದುಡಿದ ಒಂದು ಹಣ ಏನಿತ್ತು ಒಂದು ಆಶ್ರಮ ಕಟ್ಟಬೇಕು ಅನ್ನೋದು, ಅದನ್ನೆಲ್ಲ ಬಿಟ್ಟು ಆ ಪ್ಲೇಗ್ನಿಂದ ಏನು ಜನ ತತ್ತರಿಸಿ ಹೋಗ್ತಿದ್ರು ಅದಕ್ಕಾಗಿ ಆ ಎಲ್ಲ ಹಣವನ್ನು ಕೂಡ ಖರ್ಚು ಮಾಡ್ತಾರೆ. ಇನ್ನೊಂದು ಸಂಗತಿಯನ್ನು ನೋಡೋದಾದರೆ, ಒಬ್ಬ ವ್ಯಕ್ತಿ ಬಂದು ಸ್ವಾಮೀಜಿ ಬಳಿ ಗೋರಕ್ಷಣೆ ಮಾಡ್ತಾ ಇದ್ದೀವಿ, ಹಣ ಕೊಡಿ ಸ್ವಾಮೀಜಿ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ಸ್ವಾಮೀಜಿ ಕೇಳ್ತಾರೆ, ಅಲ್ಲಪ್ಪ ಇಲ್ಲಿ ಸಮಾಜದಲ್ಲೇ 108 ತೊಂದರೆಗಳಿದೆ, ಜನ ಸಾಯ್ತಿದ್ದಾರೆ ದಿನೇ ದಿನೇ ಪ್ಲೇಗ್ ಮಹಾಮಾರಿಯಿಂದ, ನೀನು ಅವರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ, ಅವರ ಬಗ್ಗೆ ದುಡ್ಡು ಯಾಕೆ ಸಂಗ್ರಹಣೆ ಮಾಡ್ತಿಲ್ಲ ಅಂತ. ಆಗ ಅವನು ಹೇಳೋ ಉತ್ತರ ಏನಿತ್ತು ಅಂದರೆ, ಸ್ವಾಮೀಜಿ ಅವರೆಲ್ಲ ಪಾಪಗಳನ್ನು ಮಾಡಿದ್ದಾರೆ, ಹಾಗಾಗಿ ಅವ್ರು ಸಾಯ್ತಿದ್ದಾರೆ, ಗೋರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಧರ್ಮದಲ್ಲಿ ಹೇಳಿದೆಯಲ್ಲ, ಹಾಗಾಗಿ ನಾನು ಗೋರಕ್ಷಣೆ ಮಾಡ್ತಿದ್ದೀನಿ ಅಂತ. ಆಗ ಸ್ವಾಮೀಜಿ ಬೈದು ಬುದ್ಧಿ ಹೇಳ್ತಾರೆ ಅವನಿಗೆ, ಪಾಪ ಪುಣ್ಯದ ಲೆಕ್ಕಾಚಾರ ಹಾಕ್ಕೊಂಡು ಒಂದು ಜೀವಿಯ ರಕ್ಷಣೆ ಮಾಡ್ತೀಯ ಅನ್ನೋದಾದರೆ ಇದು ಯಾವ ಧರ್ಮ, ಇದು ಇನ್ನು ಸನಾತನ ಧರ್ಮವಲ್ಲ ಅಂತ ಒಂದು ಬೈದು ಬುದ್ಧಿ ಹೇಳ್ತಾರೆ ಅವನಿಗೆ. ಇನ್ನು ಕೊನೆಯದಾಗಿ ಎಲ್ಲವನ್ನು ನೋಡೋದಾದರೆ, ಅಂದರೆ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನು ನೋಡೋದಾದರೆ, ಪ್ರತಿಯೊಬ್ಬರು ಓದಲೇಬೇಕಾದಂಥ ಪುಸ್ತಕ ಇದು. ಯಾಕಂದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಅದರಲ್ಲೂ ಯುವಕರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ, ತಮ್ಮ ಜೀವನದಲ್ಲಿ ಸ್ಪಷ್ಟತೆಯನ್ನು ಕಳ್ಕೊಳ್ತಿದ್ದಾರೆ. ಆ ಒಂದು ಸ್ಪಷ್ಟತೆ ಬೇಕು ಜೀವನದಲ್ಲಿ ಅನ್ನೋದಾದರೆ ಪ್ರತಿಯೊಬ್ಬರು ಕೂಡ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನು ಓದಬೇಕು. ಅವರು ಪಟ್ಟ ಕಷ್ಟಗಳ ಬಗ್ಗೆ ಅರಿವಾಗಬೇಕು, ಅವರು ಹೇಗೆ ಆ ಸವಾಲುಗಳನ್ನು ಎದುರಿಸಿದ್ರು ಅನ್ನೋದನ್ನು ಅವರ ಜೀವನದ ಮುಖಾಂತರ ನಾವು ಕಲಿಬೇಕು. ಪುಸ್ತಕ ಓದ್ತಾ ಓದ್ತಾ ಸ್ವಾಮೀಜಿ ನಮ್ಗೆ ಹತ್ರ ಆಗ್ತಾ ಹೋಗ್ತಾರೆ. ಸ್ವಾಮೀಜಿ ಹೇಳ್ತಾರೆ, ನಾವು ಅಶಕ್ತರಲ್ಲ, ನಾವು ಪಾಪಿಗಳಲ್ಲ, ನಾವು ಅಮೃತ ಪುತ್ರರು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಗಬೇಕಾಗಿದೆ. ಒಂದು ವಿಷಯ ವಿವೇಕಾನಂದರ ಜೀವನದಿಂದ ಕಲಿಯೋದೇನಪ್ಪ ಅಂದರೆ, ನಾವೆಲ್ಲರೂ ಕುಟುಂಬ ಒಳಿತಿಗಾಗಿ ನಮ್ಮ ಒಳಿತನ್ನು ಬಿಡಬೇಕು. ಗ್ರಾಮದ ಒಳಿತು ಅಂತ ಬಂದಾಗ ಕುಟುಂಬದ ಒಳಿತನ್ನು ಬಿಡಬೇಕು. ನಾಡಿನ ಒಳಿತು ಅಂತ ಬಂದಾಗ ನಾವು ಗ್ರಾಮದ ಒಳಿತನ್ನು ಬಿಡಬೇಕು. ದೇಶದ ಒಳಿತು ಅಂತ ಬಂದಾಗ ನಾವು ನಾಡಿನ ಒಳಿತನ್ನು ಬಿಡಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ ಅಂದರೆ, ಅದರಲ್ಲೂ ಯುವಕರಲ್ಲಿ ನೋಡಿದಾಗ ಒಂದು ಮಾನಸಿಕ ಖಿನ್ನತೆ ಹೆಚ್ಚಾಗುತ್ತೆ. ತಮ್ಮ ಜೀವನದ ಬಗ್ಗೆ ತಮಗೆ ಇರೋದಿಲ್ಲ, ತಮ್ಮ ಗುರಿಗಳ ಬಗ್ಗೆ ಇರೋದಿಲ್ಲ, ಒಂದು ಸ್ಪಷ್ಟತೆ ಇರೋದಿಲ್ಲ ಜೀವನದಲ್ಲಿ. ಸಮಾಜದಿಂದ ಬಯಸ್ತಾರೆ ಹೊರತು ಸಮಾಜಕ್ಕೆ ನಾವೇನು ಕೊಡಬೇಕು ಅನ್ನೋ ಒಂದು ಯೋಚನೆ ಯಾರಲ್ಲೂ ಕೂಡ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ವಿವೇಕಾನಂದರು ಸಮಾಜಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ, ಆದರೆ ನಾವು ಅವ್ರಿಗೆ ಏನನ್ನ ಕೊಟ್ಟಿದ್ದೀವಿ? ಅವರು ಕೇಳೋದು ಅಷ್ಟೇ, ಸಮಾಜಕ್ಕಾಗಿ ನೀವೇನಾದ್ರೂ ಮಾಡಿ, ನಿಸ್ವಾರ್ಥವಾಗಿ ಮಾಡಿ. ಆ ನಿಸ್ವಾರ್ಥತೆಯನ್ನು ನಾವೆಲ್ಲರೂ ಬಳಸ್ಕೋಬೇಕಾಗಿದೆ. ಆ ನಿಸ್ವಾರ್ಥತೆಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿಬೇಕಿದೆ ಸಮಾಜದ ಒಳಿತಿಗಾಗಿ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಆತ್ಮಜಾಗೃತಿ ಆಗಬೇಕಾಗಿದೆ. ನಮ್ಮನ್ನು ನಾವು ಅರಿತುಕೊಳ್ಬೇಕಾಗಿದೆ. ನಮ್ಮ ಅಂತಸತ್ವವನ್ನು ನಾವು ತಿಳಿಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದೇನಪ್ಪ ಅಂದರೆ, ಈ ಪುಸ್ತಕವನ್ನು ಓದಿ ಎಲ್ಲರೂ ಕೂಡ ವಿವೇಕಾನಂದರ ಚಿಂತನೆಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಅತ್ಯದ್ಭುತವಾದ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ದಿಶಾ ಭಾರತ್ಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
गमयम्